ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ದಿನವೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅಗ್ನಿಶಾಮಕ ದಳದಿಂದ ಮತ್ತು ಎನ್ಡಿಆರ್ಎಫ್ ತಂಡದಿಂದ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಸಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ನಬಿಸಾಬ್ ಮತ್ತು ಪ್ರೇಮ ಇಬ್ಬರನ್ನ ಈಗ ರಕ್ಷಿಸಲಾಗಿದೆ. ರಾತ್ರಿ ಇನ್ನೂ 12ಕ್ಕೂ ಅಧಿಕ ಜನ ಸಿಲುಕಿರುವ ಶಂಕೆ ಇದ್ದು ಕಟ್ಟಡದ ನೆಲಮಹಡಿಯಲ್ಲಿ ಬೇಸ್ಮೆಂಟ್ನಲ್ಲಿ ಅವರನ್ನು ತಲುಪುವುದು ಬಹಳ ಇಲ್ಲಿ ತಡ ಆಗ್ತಾ ಇದೆ. ಹಲವಾರು ಆಪರೇಷನಲ್ ಹಜಾರ್ಡ್ಸ್ ಇಂದಾಗಿ ಅಂದರೆ ಕಾರ್ಯಾಚರಣೆಗೆ ಉಂಟಾಗ್ತಿರುವಂಥ ಕೆಲವೊಂದಷ್ಟು ತೊಡಕಿನಿಂದಾಗಿ ಲೇಟ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಈಗ 12ಕ್ಕೂ ಅಧಿಕ ಜನ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ಲೆಕ್ಕಾಚಾರದ ಮೇಲೆ ಈಗ ಕನ್ಫರ್ಮ್ ಆಗಿದೆಯಾ 12 ಜನ ಇರೋದು? ನಿಜಕ್ಕೂ ಕೂಡ 12 ಜನ ಬೇಸ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಸೀರಿಯಸ್ ವಿಚಾರ. ಈಗ ಅವ್ರನ್ನ ತಲುಪೋಕೆ ಯಾವ ರೀತಿ ಪ್ರಯತ್ನ ಪಡ್ಲಾಗ್ತಾ ಇದೆ? ಇನ್ನು ಎಷ್ಟು ಹೊತ್ತು ಬೇಕಾಗುತ್ತೆ ದತ್ತಾತ್ರೇಯ? ಅಮರ್ ಪ್ರಸಾದ್, ಏನು ಅಂತಂದರೆ ಈ 12 ಜನರ ಬಗ್ಗೆ ಈಗಾಗಲೇ ಏನು ಅಂತಂದರೆ ಪೊಲೀಸ್ ಆಯುಕ್ತರು ಮತ್ತು ಏನು ಸ್ಥಳೀಯ ಏನು ರಕ್ಷಣಾ ಸಿಬ್ಬಂದಿಗಳಿದ್ದಾರೆ ಅವ್ರಿಗೂ ಕೂಡ ಏನು ಅಂತಂದ್ರೆ ಒಂದು ಹಂತದಲ್ಲಿ ಕನ್ಫರ್ಮೇಷನ್ ಆಗಿರುವಂಥದ್ದು. ಯಾಕಂತಂದರೆ ಪೊಲೀಸ್ ಆಯುಕ್ತರು ತೆರೆದಿರ್ತಕ್ಕಂಥ ಸಾರ್ವಜನಿಕರ ಸಹಾಯವಾಣಿ ಕೇಂದ್ರದಲ್ಲಿ ಈ ಒಂದು 12 ಜನರ ಹೆಸರುಗಳು ಕೂಡ ನಮೂದಾಗಿದೆ. ಅವರು ಸ್ವತಃ ಅವ್ರ ಸಂಬಂಧಿಕರು ಮತ್ತು ಅವ್ರ ಪೋಷಕರೇ ಬಂದು ಮೊನ್ನೆ ಏನು ಬಿಲ್ಡಿಂಗ್ ಏನು ಮಂಗಳವಾರ ಮಧ್ಯಾಹ್ನ ಏನು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಅವಾಗ್ನಿಂದ ಏನು ಅಂತಂದರೆ ಈ 12 ಜನರು ಕಾಣ್ತಾ ಇಲ್ಲ ಅನ್ನೋವಂಥ ಒಂದು ಮಾಹಿತಿಯನ್ನು ಏನು ಸಹಾಯವಾಣಿ ಕೇಂದ್ರಕ್ಕೆ ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಅಂತಂದರೆ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇಷ್ಟೊತ್ತಿಗೆ ಏನು ಅಂತಂದರೆ NDRF ತಂಡ ಏನು ಈ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ, ಈ ರೆಸ್ಕ್ಯೂ ಆಪರೇಷನ್ ಏನು ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು. ಆದರೆ ಆ 12 ಜನರ ಏನು ರೆಸ್ಕ್ಯೂ ಮಾಡಬೇಕು, ಅವರನ್ನು ಸುರಕ್ಷಿತವಾಗಿ ಏನು ಅಂತಂದರೆ ಅವರನ್ನು ಇಲ್ಲಿಂದ ರಕ್ಷಿಸಬೇಕು, ಅವರನ್ನು ಸುರಕ್ಷಿತವಾಗಿ ಜೀವಂತವಾಗಿ ಅವರನ್ನು ಆಸ್ಪತ್ರೆಗೆ ಸಾಗಿಸಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ಈ ಒಂದು ಆಪರೇಷನ್ ಏನು ಅಂತಂದರೆ ಸ್ಲೋ ಆಗಿ ಸಾಗ್ತಾ ಇದೆ. ಈಗಾಗಲೇ ಏನು ಅಂತಂದರೆ ರಾತ್ರಿ ಇಡೀ ಕೂಡ ನಡೆದಂಥ ಕಾರ್ಯಾಚರಣೆ ಅವರ ಒಂದು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದೆ ಅವರ ಮೇಲೆ. ಯಾಕಂತಂದ್ರೆ ಆ 12 ಜನರ ಜೀವಗಳನ್ನು ನಾವು ರಕ್ಷಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಏನು ಅಂತಂದ್ರೆ ಆಪರೇಷನ್ ಅನ್ನ ಆದಷ್ಟು ಮಟ್ಟಿಗೆ ಸ್ಲೋ ಮಾಡಿ ಯಾವುದೇ ತರನಾದಂಥ ಅಪಾಯ ಮತ್ತು ಅವರಿಗೆ ಹಾನಿ ಆಗಬಾರ್ದು, ಅವರ ಜೀವಕ್ಕೆ ಹಾನಿ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ ಸ್ವಲ್ಪ ಮಟ್ಟಿಗೆ ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಅಂತಂದ್ರೆ ಈ ಆಪರೇಷನ್ ಇವತ್ತು ಕೂಡ ಇಡೀ ದಿನ ಸಾಗುತ್ತೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ NDRF ತಂಡ ನೀಡ್ತಾ ಇದೆ. ಯಾಕಂತಂದ್ರೆ ನಮಗೆ ಅಲ್ಲಿರ್ತಕ್ಕಂಥ ಜೀವಗಳ ಮೌಲ್ಯ ನಮಗೆ ಮುಖ್ಯ ಆಗಿರುವಂಥದ್ದು. ಹೀಗಾಗಿ ಏನು ಅಂತಂದ್ರೆ ಯಾಕೆ ಇಡೀ ಒಂದು 5 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿತಿರೋದ್ರಿಂದ ಸಹಜವಾಗಿ ಏನು ಅಂತಂದ್ರೆ ನೆಲಮಹಡಿಯಲ್ಲಿರ್ತಕ್ಕಂಥ ಜೀವಗಳನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಮತ್ತು ಅಲ್ಲಿ ನೆಲಮಹಡಿಯಲ್ಲಿರ್ತಕ್ಕಂಥ ಏನು ಕಟ್ಟಡ ಇದೆ ಆ ಕಟ್ಟಡಕ್ಕೆ ನಾವು ಹೋಗ್ಬೇಕಾದ್ರೆ ಸುಮಾರು ಹೊತ್ತು ನಮ್ಗೆ ತಗಲ್ತಾ ಇದೆ. ಯಾಕಂತಂದ್ರೆ ಅದರ ಪಕ್ಕ ಏನು ಈ ನೆಲತಕ್ಕಂಥ ಕಟ್ಟಡದ ಪಕ್ಕದಲ್ಲಿ ಇನ್ನೊಂದು ಕಟ್ಟಡ ಇರೋದ್ರಿಂದ ಆ ಸೈಡಿಂದ ಅವರಿಗೆ ಮೂವ್ ಆಗಕ್ಕಾಗ್ತಾ ಇಲ್ಲ. ಹೀಗಾಗಿ ಏನು ಅಂತಂದ್ರೆ ಕಟ್ಟಡದ ಏನು ಫ್ರಂಟ್ ಸೈಡ್ ಇಂದ ಈಗ ಅವರು ಬರ್ತಾ ಇರುವಂತದ್ದು ಆ ಆಪರೇಷನ್ ಕೂಡ ಈಗ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿಂದ ಕಟ್ಟಡದ ಎಡಭಾಗದ ನೆಲಮಹಡಿಯಲ್ಲಿ ಏನು ಸೈಬರ್ ಸೆಂಟರ್ ಇದೆ ಆ ಒಂದು ಸೆಂಟರ್ಗೆ ಇವರು ಹೋಗುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಅಂತಂದ್ರೆ ಅಮರ್ ಪ್ರಸಾದ್, ಈಗಾಗಲೇ ಏನು ಅಂತಂದ್ರೆ ಈ ರೆಸ್ಕ್ಯೂ ಆಪರೇಷನ್ ನಡೀತಾ ಇರುವಂತದ್ದು ಮೇನ್ಲಿ ಏನು ಅಂತಂದ್ರೆ ಆ 12 ಜನರ ಹೆಸರುಗಳು ಏನು ಸಹಾಯವಾಣಿ ಕೇಂದ್ರದಲ್ಲಿ ಇದಾವೆ ಅವರ ಮೇಲೆ ಏನು ಅಂತಂದ್ರೆ ಈ ಆಪರೇಷನ್ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿಗೆ ಹೋಗುವಂತ ಕೆಲಸ ಮಾಡ್ತಿರುವಂತದ್ದು. ಇಲ್ಲಿವರೆಗೂ ಕೂಡ ಆ 12 ಜನರ ಬಗ್ಗೆ NDRF ತಂಡಕ್ಕೂ ಕೂಡ ಸುಳಿವಿದೆ ಅಂತ ಹೇಳ್ತಾ ಇದ್ದಾರೆ. ಆ 12 ಜನರು ಕೂಡ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಕೂಡ NDRF ಮಾಹಿತಿ ನೀಡ್ತಾ ಇದೆ. ಹೀಗಾಗಿ ಈ ಒಂದು ರೆಸ್ಕ್ಯೂ ಆಪರೇಷನ್ ಆದಷ್ಟು ಮಟ್ಟಿಗೆ ನಾವು ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತಿದ್ವಿ. ಅದಾದ ಮೇಲೆ ಆ 12 ಜನರನ್ನ ನಾವು ರಕ್ಷಣೆ ಮಾಡಿದ್ಮೇಲೆ ಅಲ್ಲಿ ನಮಗೆ ಬಹಳ ಹೊತ್ತು ಟೈಮ್ ತಗೊಳ್ಳಲ್ಲ. ಯಾಕಂತಂದ್ರೆ ಅಲ್ಲಿ ಜೀವಗಳು ಇರಲಿಲ್ಲ ಮತ್ತು ಅಲ್ಲಿ ಅವಶೇಷಗಳಡಿ ಯಾರೂ ಸಿಲ್ಕೊಂಡಿಲ್ಲ ಅನ್ನುವಂಥ ಒಂದು ಮಾಹಿತಿ ಸ್ಪಷ್ಟವಾಗಿ ಅವರಿಗೆ ಲಭ್ಯವಾದ ನಂತರ ಈ ಒಂದು ರೆಸ್ಕ್ಯೂ ಆಪರೇಷನ್ ಬಹಳ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗುತ್ತೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ದತ್ತ.